ಮುಂಬೈ ಹಂಗಿದೆ ಹಿಂಗಿದೆ ಅಂತ ಕೇಳಿರ್ತೀರ. ಆದರೆ ಮುಂಬೈಲಿರೋ ಮಿಡಿಲ್ ಕ್ಲಾಸ್ ಜನಗಳ ಮಾರ್ಕೆಟ್ ಹೇಗಿದೆ ಅಂತ ನೋಡಿದ್ದೀರಾ? ಮೊದಲು ಮುಂಬೈ ನೋಡೋಣ ಬನ್ನಿ, ಆಮೇಲೆ ಮಾರ್ಕೆಟ್ಗೆ ಹೋಗೋಣ. ಏನು ಜನ ಬರ್ತಾರೆ ಗುರು ಇದು ನೋಡೋಕ್ಕೆ, ಸಿಕ್ಕಾಪಟ್ಟೆ ಜನ ಅವರೇ ಮಾತ್ರ ಇಲ್ಲಿ. ಈ ಮುಂಬೈಲಿ ವೆದರ್ನು ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ, ಮಳೆ ಬರ್ತದೆ ಹೋಯ್ತದೆ, ಬರ್ತದೆ ಹೋಯ್ತದೆ. ನನ್ನ ಹಿಂದೆ ನೋಡ್ತಿದ್ದೀರಾ, ಇದು ಗೇಟ್ ವೇ ಆಫ್ ಇಂಡಿಯಾ. ಇದನ್ನ ಡೆಲ್ಲಿಲಿರೋ ಇಂಡಿಯಾ ಗೇಟ್ ಬಗ್ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಗೇಟ್ ವೇ ಆಫ್ ಇಂಡಿಯಾನ ಕಟ್ಟಿರೋದೇ ಬೇರೆ ಕಾರಣಕ್ಕೆ, ಡೆಲ್ಲಿಲಿರೋ ಇಂಡಿಯನ್ ಗೇಟ್ನ ಕಟ್ಟಿರೋದೇ ಬೇರೆ ಕಾರಣಕ್ಕೆ. ಅದನ್ನ ಕಟ್ಟಿದ್ದು ನಮ್ಮ ವರ್ಲ್ಡ್ ವಾರ್ ಮೊದಲನೇದ್ರಲ್ಲಿ ಯಾರ್ಯಾರೆಲ್ಲ ಸೋಲ್ಜರ್ಸ್ಗಳು ಸತ್ರಲ್ಲ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಕಟ್ಟಿರೋದು. ಆದರೆ ಇದನ್ನ ಏನಕ್ಕೆ ಕಟ್ಟಿದ್ರು ಅಂತ ಅಲ್ಲಿ ಬರ್ದವ್ರೆ, ನೀವೇ ಓದ್ಕೊಬಿಡಿ. ಈ ಗೇಟ್ ವೇ ಆಫ್ ಇಂಡಿಯಾ ಒಟ್ಟು 85 ಅಡಿ ಇದೆಯಂತೆ, 25 ಸಮಥಿಂಗ್ ಮೀಟ್ರು. ಇದನ್ನ ಹಿಂದೂ ಮತ್ತು ಮುಸ್ಲಿಂ ಸ್ಟ್ರಕ್ಚರ್ನ ತಲೆಯಲ್ಲಿ ಇಟ್ಕೊಂಡು ಕಟ್ಟಿದ್ದು. ಆ ರಾಜ ಇಲ್ಲಿಗೆ ಬರ್ತಿದ್ದಾರೆ, ರಾಜ ಮತ್ತು ರಾಣಿ ಅವರಿಬ್ರಿಗೂ ಆನರ್ ಮಾಡಬೇಕು ಅಂತ. ಇವರು ಇಲ್ಲೇ ಹತ್ರದಲ್ಲಿರೋ ಅಂತ ಬಂದರ್, ಅದನ್ನ ಅವಾಗ ಅಪೋಲೋ ಬಂದರ್ ಅಂತ ಕರೀತಿದ್ರಂತೆ. ಅಲ್ಲಿಗೆ ಬಂದು ಇಳಿದ್ರು. ಅಲ್ಲಿಂದ ಈ ಡೋರ್ ಏನಿದೆ ಇದ್ರೊಳಗಡೆಯಿಂದ ಕರ್ಕೊಬಂದ್ರಂತೆ ಅವ್ರನ್ನ. ಇವಾಗ ಏನೋ ಕನ್ಸ್ಟ್ರಕ್ಷನ್ ಮಾಡ್ತವ್ರೆ ಅನಿಸ್ತದೆ, ಏನೋ ರಿಪೇರಿ ಮಾಡ್ತಿರ್ಬೋದು. ಆದರೆ ಯಾವ ಥರ ತಾರಪಲ್ ಹೊಡೆದವ್ರೆ ನೋಡಿ ಇವರು. ಇದು ಗೇಟ್ ವೇ ಆಫ್ ಇಂಡಿಯಾ ಸರಿಸುಮಾರು 100 ವರ್ಷ ಹಳೆಯದು. ಆದರೆ ಅದ್ರಿಗೆ ಎದುರುಗಡೆನೆ ಇನ್ನೊಂದು ಕ್ಲಾಸಿಕ್ ಬ್ಯೂಟಿ ಇದೆ, ಅದೇ ತಾಜ್ ಹೋಟೆಲ್ ಅಂತ. ಆ ಹೋಟೆಲ್ ಹೆಸರು ಬಂದ್ಬಿಟ್ಟು ತಾಜ್ ಮಹಲ್ ಪ್ಯಾಲೇಸ್ ಅಂತ. ತಾಜ್ ಹೋಟೆಲ್ ಅಂತಲೇ ಫೇಮಸ್ಸು. ಮುಂಬೈಲಿ ಸಿಕ್ಕಾಬಟ್ಟೆ ಫೇಮಸ್ ಆಗಿರುವಂಥ ಹೋಟ್ಲು ಇದು. ಈ ಹೋಟೆಲ್ನ ಕಟ್ಟಿರೋದು ಜೆಮ್ಸೆಟ್ಜಿ ಟಾಟಾ ಅಂತ, ಟಾಟಾ ಗ್ರೂಪ್ಸ್ ಓನರು. ಅವ್ರು ಏನಕ್ಕೆ ಈ ಹೋಟೆಲ್ನ ಕಟ್ಟಿದ್ರು ಅಂದರೆ, ಇಲ್ಲಿ ವೈಟ್ಸ್ ಓನ್ಲಿ ಹೋಟೆಲ್ ಅಂತ ಒಂದು ಹೋಟೆಲ್ ಇತ್ತು. ಅಲ್ಲಿ ಬರೀ ಹೆಸರಲ್ಲಿದೆ ನೋಡಿ, ವೈಟ್ಸ್ ಓನ್ಲಿ ಹೋಟೆಲ್. ಬರೀ ಬ್ರಿಟಿಷರು ಮಾತ್ರ ಎಂಟ್ರಿ ಇದ್ದಿದ್ದು. ಆ ಹೋಟೆಲ್ಗೆ ಈ ಜೆಮ್ಸೆಟ್ಜಿ ಟಾಟಾ ಹೋಗ್ಬೇಕಾದ್ರೆ ಅವ್ರನ್ನ ಎಂಟ್ರಿ ಕೊಟ್ಟಿರ್ಲಿಲ್ವಂತೆ. ಅದಕ್ಕೋಸ್ಕರ ಅದು ಅಂಥ ದೊಡ್ಡ ಬಿಸ್ನೆಸ್ ಮೆನ್ಗೆ ಆ ಥರ ಎಂಟ್ರಿ ಕೊಟ್ಟಿಲ್ಲ ಅಂದಾಗ ಗಿಲ್ಟು, ಇನ್ನರ್ ಫೀಲಿಂಗ್ಸ್ ಹರ್ಟ್ ಆಗೇ ಆಗುತ್ತೆ. ಅವ್ರಿಗೆ ತಿರುಗಿ ನೋಡ್ಕೊಳಂಗೆ ಮಾಡಬೇಕು ಅಂತ ಅವರು ಈ ಹೋಟ್ಲನ್ನ ಕಟ್ಟಿದ್ರು. ಹೋಟ್ಲು ನೋಡೋಕೆ ಮಾತ್ರ ಅದ್ಭುತವಾಗಿದೆ. ಇದು ಶುರುವಾದಾಗ ಈ ಹೋಟ್ಲದು ಒಂದು ರೂಮ್ ಕಾಸ್ಟ್ ಬಂದ್ಬಿಟ್ಟು 10 ರೂಪಾಯಿ, ಇವತ್ತು 30,000. ಇದು ಬರೀ ಹೋಟ್ಲಾಗೆ ಇರಲಿಲ್ಲ. ಈ ಹೋಟ್ಲು ಶುರು ಮಾಡಿದಾಗ ಮೊದಲು ಅಲೋ ಮಾಡಿದ್ದು ಬರೀ 16 ಜನನ ಮಾತ್ರ. 16 ಜನಕ್ಕೆ ಮಾತ್ರ ಅವರು ಹೋಟ್ಲನ್ನ ರೆಡಿ ಮಾಡಿಟ್ಟಿದ್ರು. ಆದರೆ ಅದಾದಮೇಲೆ ವರ್ಲ್ಡ್ ವಾರ್ 1ರಲ್ಲಿ ಅದನ್ನ 600 ಜನ ಪೇಷಂಟ್ಗಳನ್ನ ಹಿಡ್ಕೊಳ್ಳೋ ಅಂತ ಹಾಸ್ಪಿಟ್ಲೂ ಮಾಡಿದ್ರಂತೆ. ಹಿಂಗೆ ಸುಮಾರು ಕಥೆಗಳು ನಡೆದಿದೆ ಈ ಹೋಟ್ಲಿಗೆ. ಇದು 2008ರಲ್ಲಿ ತಾಜ್ ಹೋಟೆಲ್ ಅಟ್ಯಾಕು ಆಯಿತು. ಉಗ್ರಗಾಮಿಗಳು ಬಂದು ಅದಕ್ಕೆ ಬೆಂಕಿನೂ ಇಟ್ಟರು, ಏನೇನೋ ಕಾರಣಗಳಿಗೆ. ಟಾಟಾಜಿ ಅವ್ರ ಮನೆತನದ ಗತ್ತೆ ಅಷ್ಟು. ಅವ್ರಿಗೆ ಏನಾದರೂ ಯಾರಾದರೂ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ತೋರಿಸಿದ್ರೆ ನಮ್ಮ ಲೆವೆಲ್ಗೆ ಬೆಳೀರಿ ಅಂತ ತೋರಿಸೋ ಥರ ಬದುಕ್ಬಿಟ್ಟು ತೋರಿಸ್ತಾರೆ ಅವರು. ಟಿಕೆಟ್ ಎರಡು ಕಡೆಯಿಂದ ನೋಡೋಕೆ ಒಂದೇ ಥರ ಕಾಣಿಸುತ್ತೆ. ಈಚೆ ಸೈಡು ಇದೇ ಥರ ಓಪನಿಂಗ್ ಇದೆ, ಆಚೆ ಸೈಡು ಅದೇ ಥರ ಓಪನಿಂಗ್ ಇದೆ. ಈಚೆಯಿಂದನೂ ಸೇಮ್ ಹಿಂಗೆ ಕಾಣಿಸುತ್ತೆ, ಏನೂ ವ್ಯತ್ಯಾಸ ಇಲ್ಲ. ಆ ಕಡೆ ಹೆಂಗಿದೆ ಈ ಕಡೆನೂ ಹಂಗೆ ಇರೋದು. ಇಲ್ಲಿಂದ ಅಲ್ಲಿ ದೂರದಲ್ಲಿ ಕೊನೆಯದಾಗ ಒಂದು ಜಾಗ ಕಾಣಿಸ್ತಿದೆಯಲ್ಲ, ಅಲ್ಲಿ ಎಲಿಫೆಂಟ್ ಅನ್ನೋ ಒಂದು ಕೇವ್ ಇದೆ. ಅದನ್ನು ನಮ್ಮ ರಾಷ್ಟ್ರಕೂಟರು, ನಮ್ಮ ಕನ್ನಡದವರೇ ಕಟ್ಟಿರೋದು. ಅಲ್ಲಿಗೆಲ್ಲ ಹೋಯ್ತೀನಿ ಅಂದರೆ ಹಿಂಗೆ ಬೋಟ್ ತೊಗೊಂಡು ಹೋಗ್ಬೋದು. ಇಡೀ ಇಂಡಿಯಾಗೆ ಮೊದಲು ಎಲೆಕ್ಟ್ರಿಸಿಟಿ ಬಂದಂಥ ಏಕೈಕ ಹೋಟ್ಲು ಅಂದರೆ ಇದೆ. ಆಮೇಲೆ ಅಟ್ಯಾಚ್ ಬಾತ್ರೂಮ್ ಬಂದಂತಹ ಮೊದಲನೇ ರೂಮು ಅಂದರೆ ಅದೇ ತಾಜ್ ಹೋಟೆಲ್. ಹೋಟ್ಲು ಎಂಟ್ರೆನ್ಸ್ ನೋಡಿ ಎಷ್ಟು ಚಿಕ್ಕದು, ಎಷ್ಟೊಂದು ಸಿಂಪಲಾಗಿ ಸಣ್ಣ ಬಾಗಿಲು ಇಟ್ಬಿಟ್ಟವ್ರಲ್ಲ ನೋಡಿ. ತಾಜ್ ಹೋಟ್ಲಿಗೆ ಪೇಂಟ್ ಹೊಡಿತಾವ್ರೆ, ಎಷ್ಟು ಡಿಮ್ ಆಗೈತೆ, ಶೈನ್ ಹೊಡಿಸ್ತಾವ್ರೆ. ಎಷ್ಟು ದೊಡ್ಡದು ಗೊತ್ತಾ ಇದು, ಸಿಕ್ಕಾಬಡೆ ದೊಡ್ಡದು ಮಾತ್ರ. ಮ್ಯಾತ್ ಹಾಕೊಂಡು ಪೇಂಟ್ ಹೊಡಿತಾವ್ರಲ್ಲ, ಇನ್ನು ಬುರ್ಜ್ ಖಲೀಫಾ ಗ್ಲಾಸ್ ಹೆಂಗೆ ಕ್ಲೀನ್ ಮಾಡ್ಬೇಡ ಅವರು ನೋಡಿ. ನಾವು ಹಿಂಗೆ ಹೋಗ್ಬೇಕಿರೋದು ಚರ್ಚ್ ಗೇಟ್, ಹಿಂಗೆ ಹೋಗ್ಬೇಕಿರೋದು ಮುಂಬೈ ಇಂಡಿಯಾ ಗೇಟ್ಗೆ. ಆದರೆ ಇದು ನಮ್ಮ ದೇಶ ಅನ್ಸುತ್ತಾ? ಇನ್ನೂ ಬ್ರಿಟಿಷರು ಅವಾಗ ಹೆಂಗೆ ಮಾಡೋಗವ್ರು ಹಂಗೆ ಸುಮ್ಮನೆ ಆಗ್ಬಿಟ್ಟವ್ರು ಇವರು. ಇನ್ನೊಂದು ಚೂರು ಪ್ಯಾಚ್ ಹೊಡ್ಕೊಂಡು ನಾವೆಲ್ಲ ಯುರೋಪಲ್ಲಿ ಇದ್ದೀವ ಅನ್ಸ್ತಾ ಇರ್ತದೆ ಒಂದೊಂದು ಟೈಮು.
ಮುಂಬೈಗೆ ಬರ್ತಿದ್ದೀನಿ ಅಂದಾಗ ನನಗೆ ಗೊತ್ತಿರೋರೆಲ್ಲ ಹೇಳಿದ್ದೇನು ಅಂದರೆ ಬಾಂಬೆ ಫುಲ್ ಡೇಂಜರಸ್ಸು, ಅಲ್ಲಿ ಕಿತ್ತಾಡ್ತಾರಂತೆ, ಕದ್ಕೊಬಿಡ್ತಾರಂತೆ, ರೈಲ್ವೆ ಸ್ಟೇಷನಲ್ಲಿ ಎಲ್ಲ ಏನೇನು ಮಾಡಿಬಿಡ್ತಾರಂತೆ ಅಂತ. ಆದರೆ ಈಗ ನೋಡಿ ಇನ್ನೂ ಪೂರ್ತಿ ಬೆಳಿಗ್ಗೆನೇ ಆಗಿಲ್ಲ. ಮಧ್ಯರಾತ್ರಿ, ಬೆಳಗಿನ ಜಾವ, ಮಧ್ಯರಾತ್ರಿ, ಮಧ್ಯಾಹ್ನದ ಹೊತ್ತು, ಸಂಜೆ ಹೊತ್ತು ಎಲ್ಲ ಒಬ್ಬೊಬ್ಬನೇ ಓಡಾಡಿದ್ದೀನಿ. ಯಾವ ಕಡೆಯಿಂದ ನನಗೆ ಬಾಂಬೆ ಅನ್ಸೇಫ್ ಅಂತ ಅನಿಸಲಿಲ್ಲ. ಮುಂಬೈ ತುಂಬ ಸೇಫಾಗಿದೆ. ಆರಾಮಾಗಿ ಒಬ್ಬೊಬ್ಬರು ಆರಾಮಾಗಿ ಓಡಾಡ್ಬೋದು ಸೋಲೋ ಟ್ರಾವೆಲರ್ಗಳು. ಇತ್ತೇನೋ ಮುಂಚೆ, ಬಟ್ ಇವಾಗ ಹಂಗಿಲ್ಲ. ಮುಂಬೈಲಿರೋ ದೊಡ್ಡ ಚಾಲೆಂಜ್ ಏನಂದರೆ ಟ್ರೈನ್ ನಿಲ್ಲೋಕ್ಕೆ ಮುಂಚೆನೇ ಟ್ರೈನಿಂದ ಇಳ್ಕೊಂಡ್ಬಿಡೋದು. ನೀವು ಟ್ರೈನ್ ನಿಲ್ಲೋವರೆಗೂ ಕಾಯ್ಕೊಂಡು ಒಳಗಡೆನೇ ಇದ್ದರೆ ನಿಮ್ಮನ್ನ ಅಲ್ಲೇ ಏರಿಸ್ಬಿಡ್ತಾರೆ. ಇದೇ ನೋಡಿ ದಾದರಲ್ಲಿರೋ ಮಿಡಲ್ ಕ್ಲಾಸ್ ಮಾರ್ಕೆಟು.